17 ವರ್ಷದ ಬಾಲಕ ತನ್ನ ತಂದೆ ತಾಯಿ ಹಾಗೂ ಅಜ್ಜಿ ಮತ್ತು ಅತ್ತೆಯ ಮಗಳು ಈ ನಾಲ್ವರನ್ನ ಕೊಲೆ ಮಾಡಿ ಕಾರಿನಲ್ಲಿ ಸುಟ್ಟು ಹಾಕಿದ್ದಾನೆ. ಬನ್ನಿ ವೀಕ್ಷಕರೇ, ಅದ್ಭುತ ಲೋಕಕ್ಕೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಈ ಕೊಲೆಯ ಹಿಂದಿನ ರಹಸ್ಯ ಕೇಳಿದರೆ ನೀವೆಲ್ಲ ಒಂದು ಕ್ಷಣ ದಂಗಾಗುತ್ತೀರಾ. ಸಿನಿಮಾ ರೀತಿಯಲ್ಲಿ ಅವರನ್ನು ಕೊಲೆ ಮಾಡಿ ಕಾರಿನೊಳಗೆ ಹೆಣಗಳನ್ನು ಹಾಕಿಕೊಂಡು ಮನೆಯಿಂದ 1 ಕಿಲೋಮೀಟರ್ ದೂರ ಕಾರು ಚಲಾಯಿಸಿಕೊಂಡು ಹೋಗಿ ಸಂಪೂರ್ಣ ಇಡೀ ಕಾರನ್ನು ಸುಟ್ಟು ಹಾಕಿದ್ದಾನೆ. ಬನ್ನಿ ಹಾಗಾದರೆ ಒಂದೊಂದು ಸೂಕ್ಷ್ಮ ವಿಷಯವನ್ನು ಎಳೆಯಾಗಿ ತಿಳಿಸುತ್ತೇನೆ. ಇದು ನಡೆದದ್ದು ರಾಜಸ್ಥಾನದ ಅಜ್ಮೀರ್ ಜಿಲ್ಲೆಯ ಬರೋಡಾದಲ್ಲಿ ನಡೆದಿದೆ. ಈ ಭೀಕರ ಹತ್ಯಾಕಾಂಡ ಮೊದಲಿಗೆ ಕೇವಲ ಒಂದು ಕಾರು ಅಪಘಾತ ಎನ್ನುವಂತೆ ಕಾಣುತ್ತಿತ್ತು. ಆದರೆ ಪೊಲೀಸರ ಚಾಣಾಕ್ಷ ತನಿಖೆಯಿಂದ ಇದು ತನ್ನ ಮಗ ಮತ್ತು ಮೊದಲನೇ ಹೆಂಡತಿ ಸೇರಿ ನಡೆಸಿದ ಸುಪಾರಿ ಮಾದರಿಯ ಕೊಲೆ ಎಂಬುದು ಗೊತ್ತಾಗಿದೆ. ಈತನ ವಯಸ್ಸು ಕೇವಲ 17 ವರ್ಷ. ಕೊಲೆಯ ಮುಖ್ಯ ಮಾಸ್ಟರ್ ಮೈಂಡ್ ಈತ. ಕಳೆದ 5 ತಿಂಗಳುಗಳಿಂದ ಟಿವಿಗಳಲ್ಲಿ ಕ್ರೈಮ್ ಶೋಗಳನ್ನು ನೋಡುವುದು, ಪೊಲೀಸರಿಗೆ ಹೇಗೆ ಚಳ್ಳೆಹಣ್ಣು ತಿನ್ನಿಸುವುದು, ಸಾಕ್ಷ್ಯಗಳನ್ನು ಹೇಗೆ ನಾಶಪಡಿಸುವುದು, ಹೀಗೆ ಜಾಲತಾಣಗಳಲ್ಲಿ ಸರ್ಚ್ ಮಾಡಿದ ಎಲ್ಲ ಹಿಸ್ಟ್ರಿಗಳು ಕೂಡ ಸಿಕ್ಕಿವೆ. ಅದಲ್ಲದೆ ಆನ್ಲೈನ್ ಮೂಲಕ ವಿಶೇಷ ಚಾಕುವೊಂದನ್ನು ಆರ್ಡರ್ ಮಾಡಿ ಈತ ತರಿಸಿದ್ದಾನೆ. ದಿನಾಂಕ ಮೇ 27ರ ರಾತ್ರಿ ರಾಮ್ ಸಿಂಗ್ ತನ್ನ ಮಗಳನ್ನು ತೀವ್ರವಾಗಿ ಹೊಡಿತಾನೆ. ಇದರಿಂದ ಕೋಪಗೊಂಡ 17 ವರ್ಷದ ಮಗ ರಾತ್ರಿ ಎಲ್ಲರೂ ಮಲಗಿದ ನಂತರ ತನ್ನ ತಂದೆ ರಾಮ್ ಸಿಂಗನ ಕುತ್ತಿಗೆಯನ್ನು ಕೊಯ್ದು ಬಿಡ್ತಾನೆ. ಆ ಸಮಯದಲ್ಲಿ ಎರಡನೇ ಪತ್ನಿ ಸೂರ್ಯಗ್ಯಾನ್ ದೇವಿ ಇದನ್ನು ನೋಡಿ ಕಿರುಚಾಡಲು ಶುರು ಮಾಡ್ತಾಳೆ. ತಡ ಮಾಡದೆ ಆಕೆಯ ಕುತ್ತಿಗೆಯನ್ನು ಸಹ ಈತ ಕೊಯ್ದು ಬಿಡ್ತಾನೆ. ಈ ನರುಳಾಟ ಕೇಳಿ ಅಜ್ಜಿ ಪೂಸಿದೇವಿ ಮತ್ತು ಸೊಸೆ ಮಹಿಮಾ ಕೊನೆಗೆ ಬಂದು ನೋಡಿ ಅವರು ಕೂಡ ಕಿರುಚಾಡಲು ಶುರು ಮಾಡಿದಾಗ ಅವರ ತಲೆಗೆ ಕಲ್ಲು ಮತ್ತು ಇಟ್ಟಿಗೆಗಳಿಂದ ಹೊಡೆದು ಇಡೀ ಕುಟುಂಬದ 4ರನ್ನು ಸಹ ಈತ ಮುಗಿಸಿಯೇ ಬಿಡ್ತಾನೆ. ಇಷ್ಟೆಲ್ಲ ಮಾಡಿದ ಈತ ಸಾಕ್ಷ್ಯಗಳನ್ನು ನಾಶಪಡಿಸಲು ಸಿನಿಮಾ ಮಾದರಿಯಲ್ಲಿ 4 ಶವಗಳನ್ನು ಎಳೆದುಕೊಂಡು ಮಹೀಂದ್ರಾ ಸ್ಕಾರ್ಪಿಯೋ ಕಾರ್ ಒಳಗಡೆ ಹಾಕ್ತಾನೆ. ಹಾಗೆ ಟ್ರ್ಯಾಕ್ಟರ್ನಿಂದ ಡೀಸೆಲ್ ತೆಗೆದುಕೊಂಡು ಮನೆಯಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರದ ಹೈವೇ ಬಳಿ ಕಾರು ನಿಲ್ಲಿಸಿ ಎಲ್ಲ ಸೀಟುಗಳಿಗೆ ಹಾಗೂ ಹೆಣಗಳಿಗೆ ಡೀಸೆಲ್ ಸುರಿದು ಬೆಂಕಿ ಹಚ್ಚಿಬಿಡ್ತಾನೆ. ಬಳಿಕ ಎಲ್ಲವೂ ಮುಗಿದ ನಂತರ ಮರಳಿ ಮನೆಗೆ ಬಂದು ಗೋಡೆ ಮತ್ತು ನೆಲಕ್ಕೆ ಸಿಡಿದ ರಕ್ತದ ಕಲೆಗಳನ್ನು ಈತ ಕೆಮಿಕಲ್ನಿಂದ ತೊಳಿತಾನೆ. ಮೊದಲಿಗೆ ಇದು ಕೇವಲ ಕಾರು ಅಪಘಾತ ಎಂದು ಎಲ್ಲರೂ ನಂಬಿರ್ತಾರೆ. ಆದರೆ ಸುನೀತಾ ಪದೇ ಪದೇ ನನ್ನ ಕುಟುಂಬ, ನನ್ನ ಗಂಡ ಕಾರಿನಲ್ಲಿ ಸುಟ್ಟು ಹೋಗಿದ್ದಾರೆ ಎಂದು ಜೋರಾಗಿ ಅಳುತ್ತಾ ನಾಟಕ ಮಾಡ್ತಾ ಇರ್ತಾರೆ. ಆದರೆ 17 ವರ್ಷದ ಮಗ ಮಾತ್ರ ಯಾವುದೇ ದುಃಖವಿಲ್ಲದೆ ಪಕ್ಕದಲ್ಲೇ ಕುಳಿತು ಟೀ ಕುಡಿತಾ ಇರ್ತಾನೆ. ಇದನ್ನೆಲ್ಲ ಗಮನಿಸಿದ ಪೊಲೀಸರು ತಪಾಸಣೆ ನಡೆಸ್ತಾರೆ. ಆದರೆ ಕಾರಿನ ಹಿಂಭಾಗದ ಸೀಟುಗಳನ್ನು ಮುಂಚಿತವಾಗಿಯೇ ಮಡಿಚಲಾಗಿತ್ತು ಎಂದು ತಿಳಿದು ಬರುತ್ತೆ. ಅದಲ್ಲದೆ ಎರಡನೆಯ ಪತ್ನಿಯ ಶವ ಕಾರಿನಿಂದ ಹೊರಗೆ ಹೊಲದಲ್ಲಿ ಬಿದ್ದಿರುತ್ತೆ. ಹಾಗೆ ಅವಳ ಕುತ್ತಿಗೆಯನ್ನು ಕತ್ತರಿಸಲಾಗಿದ್ದು ಕಂಡುಬರುತ್ತೆ. ಹಾಗೆ ಮನೆಯಲ್ಲಿದ್ದ 2 ಇಟ್ಟಿಗೆಗಳು ಮತ್ತು ಮ್ಯಾಚ್ ಬಾಕ್ಸ್ ಕೂಡ ಸಿಗುತ್ತೆ. ಇದನ್ನೆಲ್ಲ ಗಮನಿಸಿದ ಪೊಲೀಸರು ಆತನನ್ನು ಎಳೆದುಕೊಂಡು ಹೋಗಿ ಎಲ್ಲ ವಿಚಾರಣೆಯನ್ನು ನಡೆಸಿದಾಗ ತಾನು ಮಾಡಿದ ಎಲ್ಲ ಕೃತ್ಯಗಳನ್ನು ತಾನಾಗೇ ಒಪ್ಪಿಕೊಳ್ತಾನೆ. ಈಗ ಮೊದಲನೇ ಪತ್ನಿ ಸುನೀತಾ ಮತ್ತು ಮಗಳು ಸರಿತಾ ಹಾಗೆ ಈ ಮಗ 3 ಪೊಲೀಸರು ಅತಿಥಿಯಾಗಿದ್ದಾರೆ. ಓಕೆ ಸ್ನೇಹಿತರೆ, ಇಂಥ ಮತ್ತಷ್ಟು ಅದ್ಭುತ ಹಾಗೂ ಅಚ್ಚರಿಯ ವಿಡಿಯೋಗಳಿಗಾಗಿ ಅದ್ಭುತ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.